ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಮಗೆ ಮೂಡ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದು ಮಾರ್ಚ್ 1, 2024. ಮಾರ್ಚ್ 1, 2024ರಲ್ಲಿ ನಾನು ಅಧಿಕಾರವನ್ನು ವಹಿಸ್ಕೊಳ್ತೀನಿ. ಅದಾದ್ಮೇಲೆ ಮಾರ್ಚ್ 15 ಕೋಡ್ ಆಫ್ ಕಂಡಕ್ಟ್, ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಇರ್ತದೆ. ಸುಮಾರು 3-4 ತಿಂಗಳು ಏನು ಕೆಲಸ ಮಾಡತಕ್ಕಂಥ ಪರಿಸ್ಥಿತಿ. ಅಂತ ಒಂದು ಸಂದರ್ಭದಲ್ಲಿ ನಾನು ಕಚೇರಿಗೆ ಬರದಿರ್ತಕ್ಕಂಥ ಸಂದರ್ಭದಲ್ಲಿ ಯಾಕೆ ನೀತಿ ಇತ್ತು ಬರ್ಲಿಕ್ಕೆ ಸಾಧ್ಯ ಇದ್ರೂ ಕೂಡ ಒಂದೊಂದ್ಸಾರಿ ಬಂದು ಹೋಯ್ತಿದ್ದಾಗ ಸಾರ್ವಜನಿಕವಾಗಿ ನಮ್ಮ ಮಾನ್ಯ ಸದಸ್ಯರುಗಳು, ವಿಶೇಷವಾಗಿ ಬುಡ ಪತ್ರಿಕಾ ಸದಸ್ಯರುಗಳು ಫೋನ್ ಮಾಡಿ ಇಲ್ಲಿ 50-50 ಇರ್ಬೋದು, ಇನ್ಸೆಂಟಿವ್ ಸೈಟ್ ಇರ್ಬೋದು, ತುಡು ಭೂಮಿ ಇರ್ಬೋದು, ಹಳೆ ಡೇಟಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ. ಅದನ್ನ ನೋಟಿಸ್ ಕೊಟ್ಟು ತಡೆ ಹಿಡಿದು ಅಂತ ಹೇಳಿದಾಗ ನಾನು ಅವ್ರಿಗೆ ನೋಟಿಸ್ ಕೊಡ್ತೀನಿ. 1ನೇ ತಿಂಗಳು ಕೊಡ್ತೀನಿ, 4ನೇ ತಿಂಗಳು ಕೊಡ್ತೀನಿ, ಮತ್ತೆ ಕೊಡ್ತೀನಿ. ಹಾಗಾಗಿ ಬೇಡಪ್ಪ, ಇದನ್ನು ಕಮಿಷನ್, ಇಂಡಿಯನ್ ಕಮಿಷನ್ ಅಂತ ಹೇಳ್ತೀನಿ. ಇದು ಮೂಡದಲ್ಲಿ ಏನ್ ನಡೀತಾ ಇದೆ ಎಲ್ಲನೂ ಕೂಡ ಪ್ರಾಧಿಕಾರ ಸಭೆಯಲ್ಲಿ 50-50 ಇರ್ಬೋದು, ಮತ್ತೆ ಇನ್ಸೆಂಟಿವ್ ಸೈಟ್ ಇರ್ಬೋದು, ತುಂಡು ಭೂಮಿ ಇರ್ಬೋದು, ಮತ್ತೆ ಯಾವುದೇ ಸರಿ ಇರ್ಬೋದು ಕೂಡ ಪ್ರಾಧಿಕಾರದ ಸಭೆಯಲ್ಲಿ ಅದು ಅನುಮೋದನೆ ಆಗಬೇಕು, ಚರ್ಚೆ ಆಗಬೇಕು. ತದನಂತರ ಅದನ್ನು ನಮಗೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿಕೆ ಬಯಸ್ತೀವಿ. ನೋಟಿಸ್ ಕೊಟ್ಟರು ಕೂಡ ಆ ಒಂದು ಪ್ರಕ್ರಿಯೆ ನಡೀತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಅವರಿಗೆ ನೋಟಿಸ್ ಕೊಡ್ತೇನೆ. ನೋಟಿಸ್ ಕೊಟ್ಟರು ಕೂಡ ಅವರು ಧಿಕ್ಕರಿಸಿ, ಉದಾಹರಣೆ ಲಾಸ್ಟ್ 24ನೇ ತಾರೀಕು ಕೊಡ್ತೀನಿ, ಒಂದು ದಿನ 16 ತಾರೀಕು ನೋಟಿಸ್ ಕೊಡ್ತೀನಿ 16/3, ಮತ್ತೆ 26ಗೂ ಕೊಡ್ತೀನಿ. ನಾನು 26 ಕೊಟ್ಟು ಆಗ ನನಗೇನು ನಮ್ಮ ಮನೆ ಸದಸ್ಯರಾದಂಥ ಹರೀಶ್ ಗೌಡ್ MLA ನನ್ನ ಕ್ಷೇತ್ರದಲ್ಲಿ ಮಾರುಗೋಡ್ನಹಳ್ಳಿಯಿಂದ ಸರ್ವೆ ನಂಬರ್ 57 ಮತ್ತು 77, 8 ಎಕರೆ 20 ಗುಂಟೆ. ಅದು ರೈತರು ಖಾತೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಅದನ್ನು ಕೂಡ ಮಾಡಬಾರ್ದು ಅಂತ ಹೇಳಿ ನಮಗೆ ಕಾಲ ಕೊಡ್ತಾರೆ. ಮತ್ತೆ ನಮ್ಮ ಇವರು KR ಕ್ಷೇತ್ರದ MLA ಅವರು ಕೂಡ ನನಗೆ ಲೆಟರ್ ಕೊಡ್ತಾರೆ, ಫೋನ್ ಮಾಡಿ ಇದು 86 ಮೈಸೂರು ಗ್ರಾಮಾಂತರ ಮಾಡಬಾರ್ದು ಅಂತ, ನೀವು ಕಸಬು ಮಾಡಬಾರ್ದು ಅಂತ ಹೇಳ್ತಾರೆ. ಅದರಿಂದ ಎರಡನ್ನೂ ಕೂಡ ಮಾಡಬೇಡಿ ಅಂತ ಕಮಿಷನ್ ಕೊಟ್ಟರು ಕೂಡ ಹರೀಶ್ ಗೌಡ್ರು ಲೆಟರ್ ಕೊಟ್ಟರು. ಹರೀಶ್ ಗೌಡ್ ತಮಗೆಲ್ಲ ಲಗತ್ತಿಸ್ತೀನಿ, ಅದಾಗ ಎಲ್ಲರೂ ಲಗತ್ತಿಸ್ತೀನಿ, ಕೊಡ್ತೀನಿ. ಹರೀಶ್ ಗೌಡ್ರು ನನಗೆಲ್ಲ 17 ತಾರೀಕು 17/6/2024 ಕೊಡ್ತಾರೆ. ನಾನು 24/6 ಕೊಡ್ತೀನಿ. ಇನ್ನ ಈಗ ಯಾಕೆ ಮಾನ್ಯ ನಮ್ಮ ಈ ಪ್ರಾಧಿಕಾರದ ಸದಸ್ಯರು ಕೊಟ್ಟಾಗ ನಾನು ಒಬ್ಬರಿಗೆ ಅದ್ರ ಬಗ್ಗೆ ಕ್ರಮ ತಗೊಳ್ತೀನಿ. ನಾನು ಇವರು ಕೊಡ್ತೀನಿ ಅವ್ರಿಗೆ ಕಮಿಷನ್ ಮಾಡಬೇಡಿ ಅಂತೇಳಿ. ಆದ್ರೂ ಕೂಡ ಅದನ್ನ ನಾನು 25ನೇ ತಾರೀಕು ಹೇಳಿದ್ರು ಕೂಡ 15ನೇ ತಾರೀಕಿಗೆ OM ಇಶ್ಯೂ ಮಾಡ್ತಾ ಇದ್ದಾರೆ. ಅದನ್ನ 50-50 ಏನಾದಿದೆ ಅದನ್ನ ಮಾಡಬೇಡಿ, ಅದು ಇರ್ಬೋದು ಯಾವ್ದು ಇದ್ರೂ ಕೂಡ ಅದು ಮಾಡಬೇಡಿ. ಯಾಕೆಂದ್ರೆ ಮಾನ್ಯ ಸದಸ್ಯರು ಹೇಳಿರ್ತಕ್ಕಂಥದಕ್ಕೆ ನಾವು ಗೌರವ ಕೊಡ್ಬೇಕಾಗುತ್ತೆ ಅಂತ ಹೇಳಿದ್ರು ಕೂಡ ಅವರು ಲೆಕ್ಕಿಸ್ತಾರೆ. 15ನೇ ತಾರೀಕಿಗೆ ಇಶ್ಯೂ ಮಾಡ್ತಾರೆ. ಜಾಗ ರೈತರದು, ಸರ್ವೆ ನಂಬರ್ ಮಾರುಗೋಡ್ನಹಳ್ಳಿ 77-57, 8 ಎಕರೆ 20 ಗುಂಟೆ. ಇದು ಮೈಸೂರು ಕಸಬಾ 86. ಅದನ್ನು ಕೊಟ್ಟಂತ ಅದನ್ನು ಇಶ್ಯೂ ಮಾಡ್ತಾರೆ. ಅದಾದ್ಮೇಲೆ ನಿಮ್ಮ ಮಾಧ್ಯಮದಲ್ಲೆಲ್ಲ ಪತ್ರಿಕೆ ಬರ್ತದೆ, ಈ ರೀತಿ ಮಾಡಿದರೆ ಕಡಲೆಪುರಿ ವ್ಯಾಪಾರ ಆಗ್ತದೆ ಮೈಸೂರು ಮೂಡಾದಲ್ಲಿ ಅಂತೇಳಿ. ನಾನು ಮುಖ್ಯಮಂತ್ರಿ ಗಮನ ತತ್ತು ಅದನ್ನ ಎಂಕ್ವೈರಿ ಕಂಡಕ್ಟ್ ಮಾಡಲಿಕ್ಕೆ ಅವ್ರು ಸಂಬಂಧಪಟ್ಟ ನಮ್ಮ ಮಂತ್ರಿ ಕರ್ಸಿ ಮಾಡಿರ್ತಕ್ಕಂಥ ನಿಮ್ಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ನಾನು ಸಾರ್ವಜನಿಕ ಬಂಧುಗಳಲ್ಲಿ ಅತ್ಯಂತ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳೋದಷ್ಟೇ. ಮತ್ತು ಈ ನಿನ್ನೆ ನಡೆದ ಘಟನೆ ಅಲ್ಲದೆ ಇಡೀ ರಾಜ್ಯದಲ್ಲಿ ನಮ್ಮ ಸಮುದಾಯದ ಬಂಧುಗಳೇನಿದ್ದಾರೆ, ಮುಖಂಡರು ಏನಿದ್ದಾರೆ, ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಮರಿಗೌಡ ಬಂದ ಮೇಲೆ ಸಿದ್ದರಾಮಯ್ಯವ್ರಿಗೆ ಇಶ್ಯೂ ಬಂದ್ಬಿಟ್ಟು KCC ಬಂತು ಅಂತ ಹೇಳ್ತಕ್ಕಂಥ ಸ್ಥಿತಿ ಏನಿದೆ, ದಯಮಾಡಿ ಈ ರಾಜ್ಯದ ಜನರಿಗೆ ಮತ್ತೆ ನಮ್ಮ ಮುಖ್ಯಮಂತ್ರಿಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನಾನು ದ್ರೋಹದ ಕೆಲಸ ನಾನು ಮಾಡೋದಿಲ್ಲ. ಮುಖ್ಯಮಂತ್ರಿಗಳು 40 ವರ್ಷ ರಾಜಕಾರಣ, ನಾನು ಅವ್ರಿಬ್ಬರು ಕೂಡ ಜೊತೆ ಇದ್ದೀನಿ. ಅವ್ರಿಗೆ ದ್ರೋಹ ಬಗೆತಕ್ಕಂಥ ಕೆಲಸ ಮಾಡಿದ್ರೆ, ಅವ್ರ ಸಂಸಾರಕ್ಕೆ ದ್ರೋಹ ಬಗೆತ ಕೆಲಸ ಮಾಡಿದ್ರೆ, ಇವತ್ತು ಕೂಡ
ನನ್ನ ಮನೆ ದೇವರು ಸಿದ್ದರಾಮಯ್ಯನವರಿಗೆ ಬೇರೆ ಇಲ್ಲ ನಮ್ಮ ಅದು ಸಸ್ಪೆಂಡ್ಗೆ ಬಯಸ್ತಾರೆ, ಅವರಿಗೆ ನಾನು ದ್ರೋಹ ಮಾಡಿದೆ. ಮತ್ತೆ ಇನ್ನೊಂದು ಮುಂದುವರೆದು ನಾವೆಲ್ಲರೂ ಕೂಡ 40 ವರ್ಷಗಳ ಕಾಲ ಸನ್ಮಾನ್ಯ ಸಿದ್ದರಾಮಯ್ಯ ಜೊತೆ ನಾನು ಜೊತೆಲಿದ್ದೀನಿ, ಕಷ್ಟ ಸುಖ ಎಲ್ಲಕ್ಕೂ ಅನುಭವಿಸಿದ್ದೇನೆ. ಅಹಿಂದ ಸಂಘಟನೆ ಇರ್ಬೋದು, ಚುನಾವಣಾ ಅಂತ ಇರ್ಬೋದು, ಎಲ್ಲನೂ ಕೂಡ ನನಗೆ ಕೇಸು ವಗೈರೆ ಹಾಕಿದ್ರು ಕೂಡ ನಾನು ಸಹಿಸಿಕೊಂಡು ಹೋಗ್ತಾರೆ. ನನ್ನನ್ನು ಕೂಡ ಬೆಳೆಸಿದರೆ ಅವರಿಗೆ ಅವರ ಸಂಸಾರಕ್ಕೆ ನಾನು ದ್ರೋಹ ಹೋಗಿರ್ತಕ್ಕಂಥ ಕೆಲಸ ನಾನು ಮಾಡೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿಕ್ಕೆ ನಾನು ಬಯಸ್ತಾ, ಇನ್ನೊಂದು ನಮಗೆ ನಾನು ಇಂಥ ಲೆಟರ್ ಬರೆದಿಲ್ಲ. ಯಾವ ಲೆಟರ್ ಬರೆದದ್ದು ಓನ್ಲಿ ಕಮಿಷನ್ಗೆ ಲೆಟರ್ ಬರೆದು ನಾನು ಕಮಿಷನ್ಗೆ ಊರ ಆಯುಕ್ತರಿಗೆ ಬರೆದಿರೋದು. ನಾನು ಸರ್ಕಾರಕ್ಕಾಗಲಿ ಊರ ಆಯುಕ್ತಕ್ಕೆ ಮತ್ತು ಕಾರ್ಯದರ್ಶಿ ಇಲ್ಲಿ ನಮ್ಮ ಸಂಬಂಧಪಟ್ಟವರಿಗೆ ಯಾವುದೇ ಕಾರಣದ ಇವನ್ನ ಹೆಡ್ ಲೀಡ್ ಮಾಡಬೇಡಿ, ಇದು ನಿಮ್ಮ ಸಂಬಂಧ, ಇದು ನಮ್ಮ ಅತ್ಯಂತ ಒಂದು ವಿಚಾರ ಅಂತ ಹೇಳಿದ್ನಿ ಹೊರತು ನಾನು ಯಾವುದೇ ಕಾರಣದಿಂದ ಅದು ಸರ್ಕಾರಕ್ಕೆ ಬರೆದು ಮುಖ್ಯಮಂತ್ರಿಗಳು ಕೇಳಿದಂತ ತೀರ್ಮಾನಕ್ಕೆ ಇವತ್ತೇನು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ರು. ದಯಮಾಡಿ ರಾಜ್ಯದ ಜನರಿಗೆ ನಮ್ಮ ಮುಖಂಡ ಕೈಗೊಂಡು ಪ್ರಾರ್ಥನೆ ಮಾಡ್ತೀನಿ, ಇನ್ನು ಮುಂದೆ ನನ್ನ ತೇಜೋವಧೆ ಮಾಡಬೇಡಿ. ಯಾಕೆಂದ್ರೆ ನಾನು 40 ವರ್ಷ ರಾಜಕಾರಣ ಸಿದ್ದರಾಮಯ್ಯ ಜೊತೆ ಮಾಡಿದ್ದೀನಿ, ನನಗೆ 73 ವರ್ಷ ಆರೋಗ್ಯನೂ ಕೂಡ ಕೆಚ್ಕೊಂಡಿದ್ದೀನಿ. ದಯಮಾಡಿ ಮುಂದೆ ಆದ್ರೂ ಕೂಡ ಇಂಥ ತೇಜೋವಧೆ ಮಾಡ್ತಕ್ಕಂಥ ದಯಮಾಡಿ ನಿಲ್ಲಿಸ್ಬೇಕಂತ ಹೇಳಿ ರಾಜ್ಯದ ಜನರಿಗೆ ಮತ್ತು ನಾನು ಇದರ ಮುಖಂಡರು ಮನವಿ ಮಾಡಕ್ಕೆ ಇಷ್ಟಪಡ್ತೀನಿ.